ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಪರಿಸರ ಸ್ನೇಹಿ ಆಟೋಗಳು ಕಾಲಿಡ್ತಿವೆ. ಆದ್ರೆ ಈ ಆಟೋ ಹತ್ತಬೇಕಂದ್ರೆ ನಿಮ್ಮ ಕೈಯಲ್ಲಿ ದುಡ್ಡು ಇರಬೇಕು ಅಂತೇನಿಲ್ಲ. ಆದ್ರೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಅರೆ ಇದ್ಯಾವ ಸ್ಪೆಷಲ್ ಆಟೋ ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಿಳಿದಿದೆ ಸೋಲಾರ್ ಆಟೋ. ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ನೀವು ಈ ಆಟೋ ಹತ್ತಬಹುದು. ಜಸ್ಟ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ರೆ ಸಾಕು. ಪರಿಸರ ಸ್ನೇಹಿ ಆಟೋದಲ್ಲಿ ಸುರಕ್ಷತೆಗಿದೆ ಜಿಪಿಎಸ್ ಸಿಸ್ಟಮ್. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇರೋ ವಾಹನಗಳ ಸಂಖ್ಯೆಯಿಂದ ವಾಯು ಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದನ್ನ ಒಂದಷ್ಟು ಕಡಿಮೆಗೊಳಿಸೋಕೆ ಬೆಂಗಳೂರಿಗೆ ಪರಿಸರ ಸ್ನೇಹಿ ಸೋಲಾರ್ ಆಟೋಗಳು ಕಾಲಿಟ್ಟಿವೆ. ಈ ಆಟೋ ಹತ್ತೋಕೆ ನಿಮ್ ಕೈಯಲ್ಲಿ ದುಡ್ಡಿರ್ಬೇಕು ಅಂತೇನಿಲ್ಲ. ಜಸ್ಟ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದ್ರೂ ಸೈ. ಯಾಕಂದ್ರೆ ಈ ಆಟೋದಲ್ಲಿ ಕಾರ್ಡ್ ಸ್ವಾಪಿಂಗ್ ವ್ಯವಸ್ಥೆ ಕೂಡ ಇರುತ್ತೆ. ಇದೊಂದು 5 ವರ್ಷ ಕೆಳಗಡೆ ನಾವು ಇದನ್ನು ಯೋಚನೆ ಮಾಡಿದೆ. ಒಂದು 3 ವರ್ಷದಿಂದ ಕಂಟಿನ್ಯೂಸ್ ಆರ್&ಡಿ ಮಾಡ್ತಾ ಇದೀವಿ. ನಾವು ಹೊಸ ವೆಹಿಕಲ್ ಏನು ರೋಡ್ ತರಬೇಕು ಅಂದ್ಕೊಂಡಿದ್ದು. ಸೊ ನಾವು ಹಳೆ ವೆಹಿಕಲ್ಗೆ ನಾವು ಇಂಜಿನ್ ಬಿಚ್ಚಿ ಮೋಟರೈಸ್ ಮಾಡಿದ್ರೆ ನಿಮ್ಗೆ 100% ಎಮಿಷನ್ ಕಮ್ಮಿ ಆಗುತ್ತೆ ಅಂತ ಒಂದು ದೂರದೃಷ್ಟಿಯಿಂದ ನಾವು ಮಾಡಿದ್ದು. ಅದ್ರ ಜೊತೆಗೆ ಈ ಆಟೋ ಡ್ರೈವರ್ಸ್ ಏನಿದ್ದಾರೆ ಅವ್ರಿಗೆ ಅಟ್ಲೀಸ್ಟ್ ಒಂದು 300-400 ರೂಪಾಯಿ ಎಕ್ಸ್ಟ್ರಾ ಬಂದ್ರೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಸುರಕ್ಷತೆಗೆ ಅಂತ ಈ ಆಟೋದಲ್ಲಿ ಜಿಪಿಎಸ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಲಾಗಿದೆ. ಮೊದಲ ಹಂತವಾಗಿ 3 ಆಟೋಗಳನ್ನ ರಸ್ತೆಗಿಳಿಸಲಾಗಿದೆ. 2 ವರ್ಷಗಳ ಸತತ ಶ್ರಮದಿಂದ ಈ ಪರಿಸರ ಸ್ನೇಹಿ ಸೋಲಾರ್ ಆಟೋಗಳು ರೂಪ ಪಡೆದುಕೊಂಡಿವೆ. ಪ್ರಯಾಣಿಕರಿಗೆ ಒಂದು ಅನುಕೂಲ, ಶಬ್ದ ಇರಲ್ಲ, ಪೊಲ್ಯೂಷನ್ ಇರಲ್ಲ, ಹೆಲ್ತ್ ಅದು. ಸೆಕೆಂಡ್, ಪ್ರಯಾಣಿಕರಿಗೆ ನಾವು ಸೇಫ್ಟಿ ಅಂತ ಕೊಡ್ತಾ ಇದೀವಿ. ಅದರಲ್ಲಿ ಗೂಗಲ್ ಮ್ಯಾಪ್ ಹಾಕ್ತಾ ಇದೀವಿ, ಮೀಟರ್ ಪ್ರಿಂಟಿಂಗ್ ಅಂತ ಕೊಡ್ತಾ ಇದೀವಿ. ಸೊ ಎಲ್ಲೂ ಅವರಿಗೆ ಟ್ಯಾರಿಫ್ ಎಷ್ಟು ಅಂತ ಗೊತ್ತಾಗಲ್ಲ. ಅದ್ರ ಜೊತೆಗೆ ಕ್ರೆಡಿಟ್ ಕಾರ್ಡ್, ಇದು ಡೆಬಿಟ್ ಕಾರ್ಡ್ ಕೊಡ್ತಾ ಇದೀವಿ. ಅವಾಗ ಅವರಿಗೆ ಬಿಲ್ ರೆಸಿಪ್ಟ್ ಬರುತ್ತೆ. ಇದರ ಜೊತೆಗೆ ಈ ಆಟೋದಲ್ಲಿ ರೆಟ್ರೋ ಫಿಟ್ಮೆಂಟ್ ಆಫ್ ಇನ್ ಯೂಸ್ ಎಂಬ ಮಾದರಿಯನ್ನು ಕೂಡ ಬಳಸಲಾಗಿದೆ. ಈ ಆಟೋದ ಮೇಂಟೆನೆನ್ಸ್ ಸುಲಭವಾಗಿದ್ದು ಬ್ಯಾಟರಿ ಬ್ಯಾಕಪ್ ಕೂಡ ಹೆಚ್ಚಿದೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿ ಜನರಿಗೆ ಅನುಕೂಲವಾಗುವಂತಹ ಸುರಕ್ಷಿತ ಆಟೋವೊಂದು ರಸ್ತೆಗಿಳಿದಿರುವುದು ನಿಜಕ್ಕೂ ಖುಷಿ ವಿಚಾರ. ETV ನ್ಯೂಸ್ ಬೆಂಗಳೂರು. ETV ನ್ಯೂಸ್ ರಿಯಾಲಿಟಿ ಚೆಕ್ನಿಂದ ಲೋಕೋಪಯೋಗಿ ಇಲಾಖೆ ಎಡವಟ್ಟು ಬಯಲಾಗಿದೆ.